ಗೈಸ್ ಬ್ಯಾಂಗ್ಳೂರಿಂದ ಒಂದ್ 3-3.5 ವರ್ಷದಲ್ಲಿ ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಯಾವ್ದು ಅಂತಂದ್ರೆ ಕೋಟೆ ಬೆಟ್ಟ. ಇದು ನಮ್ಮ ಅಮ್ಮನ್ ಮನೆ ದೇವ್ರು. ಮತ್ ನಾನು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಬಂದು ತುಂಬಾ ಎಂಜಾಯ್ ಮಾಡಿದೀನಿ. ಈ ಪ್ಲೇಸ್ ಬಂದ್ರೆ ಫುಲ್ ಪೀಸ್ ಆಗಿರುತ್ತೆ. ಬನ್ನಿ ನಾನು ಏನಂತ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ. ಸುತ್ತ ಗ್ರೀನರಿ. ಬ್ಯಾಂಗ್ಳೂರ್ ಲೈಫ್ ಅಲ್ಲಿ ಬರೀ ಟ್ರಾಫಿಕ್ ಅಂತ ಅಂದರು. ವೀಕೆಂಡ್ ಅಲ್ಲಿ ಒಂದ್ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ದೇವಸ್ಥಾನ ಸುತ್ಕೊ ಬರಕ್ಕೆ, ಒಂದ್ ನೆಪ ಹೇಳ್ಕೊಂಡ್ ಬರೋಕೆ ಒಳ್ಳೆ ಐಡಿಯಾ ಇದು. ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡಿದೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಚ್ಚೆ ಶಿವನೇ ಯಾರು ಕದಂಬರ ಕಡೆ. ಗೈಸ್ ಆ್ಯಕ್ಚುಲಿ ಇದ್ರ ಹಿಂದಿನ ಕತೆ ಸ್ಟೋರಿ ಏನೇನೈತಿ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಶ್ರೀ ನರಸಿಂಹಸ್ವಾಮಿಗೆ ತುಂಬ ಅಂದರೆ ತುಂಬ ಕೋಪ ಇರುತ್ತೆ. ಸೊ ಆದ್ರಿಂದನೇ ಅದ್ರ ಮೂರ್ತಿನ ಡೈರೆಕ್ಟಾಗಿ ತೋರಿಸೋದಿಲ್ಲ. ಸೊ ಸ್ವಲ್ಪ ಕ್ರಾಸ್ ಆಗಿರುತ್ತೆ. ನಾನು ಕೇಳಿ ಮಾತಾಡಿದ್ದಕ್ಕೆ ಹಿಂಗಂತ ಅಂದರು. ಗೈಸ್ ನೀವು ನೋಡ್ತಿದ್ರಲ್ಲ, ಇದೆಲ್ಲ ಸುತ್ತ ಕೋಟೆ ಬೆಟ್ಟನೇ. ರೆಸ್ಟ್ ಮಾಡೋಕ್ಕೆಲ್ಲ ಒಂದು ಒಳ್ಳೆ ಪ್ಲೇಸು. ಸಂಡೇ ಅಂತೂ ಸಖತ್ತು. ಯಾವ ನಂದಿ ಬೆಟ್ಟ ಅದು ಇದು ಎಲ್ಲ ಇಲ್ಲ. ಸ್ವರ್ಗ ಎಲ್ಲ ಇಲ್ಲೇ ಇದೆ ನೋಡಿ ಗೈಸ್, ಹೆಂಗಿದೆ ಗೈಸ್. ಅಲ್ಲೆಲ್ಲ ಅಲ್ಲಿಂದನೇ ಬಂದಿದ್ದು ನಾವು. ಆ ಪಾಯಿಂಟಿಂದ ಹಂಗೆ ಹತ್ಕೊಂಡು ಗಾಡಿ ಎತ್ಕೊಂಡ್ಬಂದು. ಇಲ್ಲಿ ಹತ್ತಿದ್ರ ದೇವಸ್ಥಾನ ಕಾಣ್ತದ ನೋಡು. ದೇವಸ್ಥಾನ ಕಾಣ್ತದೆ. ಅಲ್ಲಿಂದ ಹತ್ತಿದ್ರ ಇಲ್ಲಿ ಅಲ್ಲ ಓಲಿಲೆ ಬಿದ್ಗಿಲ್ಬಿಟ್ರೆ ಏನ್ ಮಾಡಿವೆ ನಮ್ಮನೆ ಎತ್ಕೊಂಡು ಮೆಟ್ಲಿಲ್ಲ ಪಟ್ಟಿಲ್ಲ ಅದೇ ಈ ಪ್ಲೇಸು ಲೊಕೇಟ್ ಆಗಿರೋದು ಬ್ಯಾಟ್ರಹಳ್ಳಿ ಅಂತ ಒಂದು ಪುಟ್ಟ ಹಳ್ಳಿ ಹತ್ರ ಇರೋದು. ಜಸ್ಟ್ ನಾಗಮಂಗಲದಿಂದ 30 ಮಿನಿಟ್ಸ್ ಟ್ರಾವೆಲಿಂಗ್ ಅಷ್ಟೇ. ಮಾಗಡಿ ಮೇನ್ ರೋಡಲ್ಲಿ ಅಂಜನಗರದಿಂದ ನಾಗಮಂಗಲಕ್ಕೆ ಡೈರೆಕ್ಟ್ ಬಸ್ ಇದೆ. ಬೆಳಗ್ಗೆ ಸಂಜೆ ಈವ್ನಿಂಗ್ ಎಲ್ಲ ಇರುತ್ತೆ. ವೀಕೆಂಡಲ್ಲಿ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಂತಂದರೆ ಅದು ಕೋಟೆ ಬೆಟ್ಟ ಅಂತಲೇ ಹೇಳ್ಬೋದು. ಬೆಟ್ಟದ ಕೆಳಗಡೆಯಿಂದನೇ ನಡ್ಕೊಂಬರ್ಬೋದು, ಗಾಡೀಲಿ ಬರ್ಬೋದು, ಸ್ಕೂಟಿಲಿ ಬರ್ಬೋದು, ಬಸ್ಸಲ್ಲೂ ಬರ್ಬೋದು. ಅಂಥ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು.